ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಮಣ್ಣಿನ ಮಾದರಿನ ಹೇಗೆ ಸಂಗ್ರಹಣೆ ಮಾಡೋದು, ರೈತರು ನಮಗೆ ಡೌಟ್ ಅನ್ನ ಕೇಳ್ಕೊಂಡು ನಮ್ಮ ಕೇವಿಕೆಗೆ ಬರ್ತಾ ಇರ್ತಾರೆ. ಸೊ ಅದರಂತೆ ಮಣ್ಣು ಮಾದರಿನ ಹೇಗೆ ಸಂಗ್ರಹಣೆ ಮಾಡೋದು ಅನ್ನೋ ವಿಷಯ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದೀವಿ. ಮೊದಲನೇದಾಗಿ ನೋಡಿ, ನಾವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡ್ಬೇಕಂತಂದ್ರೆ ಫಲವತ್ತತೆ ಅಂದ್ರೆ ಅದು ನಿಮ್ಮ ಜಮೀನಿನ ನೈಜ ಸ್ವರೂಪವಾದಂತಹ ಫಲವತ್ತತೆಯನ್ನ ತೋರಿಸ್ಕೊಡ್ಬೇಕು. ಆದರೆ ಸಂಗ್ರಹಣೆ ಮಾಡೋದಕ್ಕೆ ಏನೆಲ್ಲ ಸಲಕರಣೆಗಳು ಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲೇ ನೋಡಿ ಸಲಿಕೆ ಬೇಕಾಗುತ್ತೆ. ಸೊ ಅದೇ ರೀತಿ ಒಂದು ಪ್ಲಾಸ್ಟಿಕ್ ಬಾಂಡ್ಲಿ, ನೀವು ನ್ಯೂಸ್ ಪೇಪರ್ ಆದ್ರೂ ತಗೊಳ್ಬಹುದು. ಸೊ ಇನ್ನು ಕುರುಪಿ ಅಥವಾ ನಾವು ಈ ಸೇವಂತಿಗೆ ನೋಡಿ, ನಿಮಗೆ ಅರ್ಧ ಎಕರೆ, 1 ಎಕರೆ, ಇಲ್ಲಿ ಗುಲಾಬಿ ಇದೆ, ಎಕರೆ ಜಮೀನ್ ಏನಾದ್ರು ಇರುತ್ತೆ ಅಂತ ಭಾವಿಸ್ಕೊಳ್ಳೋಣ. ಮೊದಲನೇದು ಫಸ್ಟ್ ಏನಪ್ಪಾ ಅಂದ್ರೆ, ಮಣ್ಣನ್ನ ಯಾವಾಗ ಸಂಗ್ರಹಣೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಈ ಸಮಯದಲ್ಲಿ ಮಳೆ ಇಲ್ದಿದ್ದಂತ ಸಮಯದಲ್ಲಿ ಏಪ್ರಿಲ್ ಮೇ ತಿಂಗಳು ತುಂಬಾ ಸೂಕ್ತವಾದ ಸಮಯ. ಸೊ ಆ ಸಮಯದಲ್ಲಿ ನೀವು ಮಣ್ಣು ಮಾದರಿನ ತೆಗಿಬಹುದು, ಖಾಲಿ ಜಮೀನ್ ಇದ್ರೆ. ಇಲ್ಲಿ ಈಗ ನೀವು ತೋಟಗಾರಿಕೆ ಬೆಳೆನ ಬೆಳೆದಿದ್ದೀರಿ, ನಿಮ್ದು ಬೋರ್ವೆಲ್ ಇದೆ, ಅಲ್ಲಿ ತೆಗಿಬಾರ್ದು. ಮರದ ಪಕ್ಕ ಮಣ್ಣನ್ನ ಮಾದರಿ ನೋಡಿ, ಅಲ್ಲೆಲ್ಲ ನೀವು ಕಾಂಪೋಸ್ಟ್ ಪಿಟ್ ಹಾಕಿದ್ರ ಅಲ್ಲಿ ತೆಗಿಬಾರ್ದು. ತೆಂಗು ಮರ ಇದೆ, ಅಲ್ಲಿ ಆಲದ ಮರ ಇದೆ, ಅಥವಾ ಸೊ ಇಲ್ಲಿ ನೀಲಗಿರಿ ಮರ ಕಾಣುತ್ತೆ ನನಗೆ. ಸೊ ಅದೇ ರೀತಿ ಬದು ಪಕ್ಕದ ಲೈನ್ ಇದೆ, ಅಲ್ಲೆಲ್ಲ ಮಣ್ಣನ್ನ ತೆಗಿಬಾರದು. ಗೊಬ್ಬರದ ಪಕ್ಕ ತೆಗೆದ್ರೆ ಅಲ್ಲಿ ಮಣ್ಣು ತೆಗೆದ್ರೆ ಅಲ್ಲಿರ್ತಕ್ಕಂಥ ಮಣ್ಣು ಫಲವತ್ತಾಗಿರ್ತಕ್ಕಂಥ ಮಣ್ಣು ಆಗಿರುತ್ತೆ. ಸೊ ಹಂಗಾಗಿ ಆ ಒಂದು ಜಾಗದಲ್ಲಿ ಮಣ್ಣನ್ನ ತೆಗಿಬಾರದು. ತೆಗಿಬೇಕು ನೋಡಿ, ಮೊದಲನೇದಾಗಿ 2 ಸಾಲುಗಳ ಮಧ್ಯದಲ್ಲಿ ಮಣ್ಣು ಮಾದರಿನ ತೆಗಿಬೇಕಾಗುತ್ತೆ, ಅಂಕು ಡೊಂಕಾಗಿ. ಅದನ್ನ ಒಂದೇ ಸಾಲ ತೆಗೆಯೋದಲ್ಲ, ಅಂಕು ಡೊಂಕಾಗಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಜಿಗ್ಜಾಗ್ ಬೇಕು. ಸೊ ಎಷ್ಟು ಜಾಗದಲ್ಲಿ ತೆಗೆದುಕೊಳ್ಬೇಕಂತ, ಕನಿಷ್ಠ ಒಂದು 5 ರಿಂದ 6 ಜಾಗ ಅಥವಾ 8 ರಿಂದ 10. ನೀವು ಎಷ್ಟು ಜಾಸ್ತಿ ಸ್ಥಳಗಳಲ್ಲಿ ಮಣ್ಣನ್ನು ತೆಗಿತಾರೋ ಅಷ್ಟು ಒಳ್ಳೇದು. ಸೊ ಈಗ ನೋಡೋಣ ಮೊದಲನೇದಾಗಿ ಹೇಗೆ ಮಣ್ಣಿನ ಸಂಗ್ರಹಣೆ ಮಾಡೋದು ಅಂತ. ಬೆಳೆಗಳ ಮಧ್ಯದಲ್ಲಿ, ಸೊ ಒಂದು ಸಾಲಿನ ಮಧ್ಯದಲ್ಲಿ ಒಂದು ವಿ ಆಕಾರದಲ್ಲಿ ಗುಂಡಿನ ತೆಗಿಬೇಕು. ಫಸ್ಟ್ ತೋಟಗಾರಿಕೆ ಬೆಳೆ ಇರೋದ್ರಿಂದ ಅರ್ಧ ಅಥವಾ 3/4 ಅಡಿ ತನಕ ನಾವು ಆಳವಾಗಿ ಗುಂಡಿನ ತೆಗಿಬೇಕಾಗುತ್ತೆ. ಈ ತರ ತೆಗೆದಿದ್ದೀರಿ, ವಿ ಶೇಪ್ ಅಲ್ಲಿ ತೆಗೆದಿದ್ದೀರಿ. ನೋಡಿ, ಇದು ಯು ಆಕಾರದಲ್ಲಾದ್ರೂ ತೆಗಿಬಹುದು, ವಿ ಶೇಪ್ ಅಲ್ಲಾದ್ರೂ ತೆಗಿಬಹುದು. ಸೊ ವಿ ಶೇಪ್ ಅಲ್ಲಿ ಮಣ್ಣು ತೆಗೆದಾದ್ಮೇಲೆ ಈಗ ನಿಮ್ಗೆ ಹಲವಾರು ಪ್ರಶ್ನೆ ಇರುತ್ತೆ, ಈ ಮಣ್ಣನ್ನ ತಗೊಳ್ಬೋದಾ ಅಥವಾ ಈ ಕೆಳಗಡೆ ಇರೋ ತಗೊಳ್ಳೋದ ಅಂತ. ಒಂದ್ ಬ್ರೆಡ್ ಪೀಸ್ ನೋಡಿದ್ರಲ್ವಾ ನೀವು, 1 ಇಂಚ್ ಮಣ್ಣನ್ನ ಮೇಲಿಂದ ಕೆಳಗನ ಕಟ್ ಮಾಡ್ಬೇಕು. ಎಸ್. ಸೊ ಅದನ್ನ ಒಂದು ಪ್ಲಾಸ್ಟಿಕ್ ಬಾಂಡ್ಲಿನಲ್ಲಿ ಹಾಕೊಳ್ಬೇಕು, ಸಾಕು. ಅಂದ್ರೆ ಒಂದು ಜಾಗದಲ್ಲಿ ನೀವು ಈ ರೀತಿಯಾಗಿ ಮಣ್ಣನ್ನ ತೆಗೆದುಕೊಳ್ಬೇಕಾಗತ್ತೆ, ವಿ ಆಕಾರದಲ್ಲಿ. ಅದಾದ ನಂತರ ಒಂದು ಸ್ಲೈಸ್ ನ ನಾವು ಬ್ರೆಡ್ ಪೀಸ್ ನ ನೋಡಿರ್ತಾರೆ, ಅದು ಎಲ್ಲಾ ಕಡೆನೂ ಒಂದೇ ಸುತ್ತಳತೆನ ಹೊಂದಿರುತ್ತೆ. ಸೊ ಈ ರೀತಿಯಾಗಿ ಕಲೆಕ್ಟ್ ಮಾಡಿದ್ದನ್ನ ಒಂದು ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಬಕೆಟ್ ಅಲ್ಲಿ ಹಾಕೊಳ್ತೀವಿ. ಇಲ್ಲಿ ಗೊಬ್ಬರ ಚೀಲನ ಬಳಸಬಾರ್ದು. ದಯವಿಟ್ಟು ಎಲ್ಲಾ ರೈತರು ಏನ್ ಮಾಡ್ತಾರೆ, ಹಳೆ ಗೊಬ್ಬರ ಚೀಲ ತರ್ತೀರಾ. ಸೊ ಗೊಬ್ಬರದಲ್ಲೇ ಆಲ್ರೆಡಿ ಪೋಷಕಾಂಶಗಳ ಪ್ರಮಾಣ ಇರುವ ಕಾರಣ ನಾವು ಗೊಬ್ಬರ ಚೀಲವನ್ನ ಬಳಸಬಾರದು. ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು. ಬೆಟರ್ ಅಂದ್ರೆ ಒಂದು ಪ್ಲಾಸ್ಟಿಕ್ ಬಾಂಡ್ಲಿನ ತಗೊಂಡು ಈ ರೀತಿಯಾಗಿ ಹಲವಾರು ಜಾಗಗಳಲ್ಲಿ ನಾವೇನು ಗುಂಡಿನ ತೆಗೆದು ಅಲ್ಲಿಂದ ಮಾದರಿ ಸಂಗ್ರಹಣೆ ಮಾಡಿ ಅಂತಲ್ಲ. ಸೊ ಅದಾದ ನಂತರ ಇನ್ನೊಂದು ಜಾಗಕ್ಕೆ ಹೋಗೋಣ ಬನ್ನಿ. ನಾವು ಇನ್ನೊಂದು ಜಾಗದಲ್ಲಿ ಈಗ ಮಣ್ಣು ಮಾದರಿಯನ್ನ ಸಂಗ್ರಹಣೆ ಮಾಡ್ಕೊಳ್ತಾ ಇದೀವಿ. ಸೊ ಇಲ್ಲಿ ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ನಾವು ಅರ್ಧ ಅಡಿ ಅಥವಾ 3/4 ಅಡಿ, ಹಲವಾರು ಸಂದರ್ಭದಲ್ಲಿ ಕೆಲವು ಬೆಳೆಗಳ ಬೇರುಗಳು ಆಳವಾಗಿತ್ತು ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು 1 ಅಡಿ ಆಳದವರೆಗೂ ಕೂಡ ಮಣ್ಣು ಮಾದರಿನ ಸಂಗ್ರಹಣೆ ಮಾಡೋದಕ್ಕೆ ಹೇಳಿದ್ವಿ ನಾವು. ನೋಡಿ, ವಿ ಶೇಪ್ ಅಲ್ಲಿ ಮೇಲಿಂದ ಕೆಳಗನ ಬ್ರೆಡ್ ಪೀಸ್ ತರ 1 ಇಂಚ್ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಅದನ್ನ ತಗೊಂಡು ನಾವು ಬಾಂಡ್ಲಿನಲ್ಲಿ ಹಾಕೊಳ್ತೀವಿ. ಅಲ್ಲಿ ತೆಗೆದ್ರಿ, ಈಗ ಇಲ್ಲಿ ತೆಗೆದ್ರಿ, ಮತ್ತೆ ಈ ಕಡೆ ಹೋಗ್ಬೇಕು. ಕರೆಕ್ಟ್. ಸೊ ಅದೇ ರೀತಿ ಅಂಕು ಡೊಂಕು ಜಾಗ Z ಆಕಾರದಲ್ಲಿ ಮಣ್ಣನ್ನ ಸಂಗ್ರಹಣೆ ಮಾಡ್ಬೇಕು. ಈಗ ನಮ್ದು ಅರ್ಧ ಎಕರೆ ಇರೋದು, 3 ಕಡೆ ಸಾಕಾಗುತ್ತಾ? ಒಂದು 4-5 ಕಡೆ ಮಣ್ಣನ್ನ ತೆಗೆದ್ರೆ ಒಳ್ಳೇದು. 5 ಕಡೆ ತಗೊಂಡ್ರಲ್ಲ ಮಣ್ಣು, ಅದನ್ನ ಈಗ ಡಬ್ಬಲ್ ಹಾಕಿದಿರಿ. ನಾವ್ ಇದೇ ತರ ತಗೊಂಬರೋದ, ಇಲ್ಲಾಂದ್ರೆ ಇದನ್ನೇನಾದ್ರು ಮುಂದೆ ವಿಂಗಡಣೆ ಮಾಡ್ಬೇಕಾ? ನಾವು 5-6 ಕಡೆ ಅಥವಾ 8-10 ಜಾಗ ಕಡೆ ಮಣ್ಣು ತೆಗಿರಿ ಅಂದಾಗ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಒಂದೊಂದ್ ಕಡೆ 1 kg ಅಷ್ಟು ತೆಗ್ದಿರ್ತಾರೆ, 2-2 kg ತೆಗ್ದಿರ್ತಾರೆ. ಯಾಕಂದ್ರೆ ನಮ್ಗೆ ಕನಿಷ್ಠ ಒಂದು ಅರ್ಧ kg ಅಷ್ಟು ಮಣ್ಣು, ಅರ್ಧದಿಂದ 1 kg ಅಷ್ಟು ಮಣ್ಣನ್ನು ಸಾಕಾಗ್ಬೋದು.
ಸೊ ಪ್ರಯೋಗ ಶಾಲೆಗೆ ತಗೊಂಡ್ ಬರ್ಬೇಕಂತಂದ್ರೆ ನೀವು ಸೊ 5-6 ಕಡೆ ನೀವು ಏನು ಅಂಕುಡೊಂಕಾಗಿ ಮಣ್ಣನ್ನ ತಗೊಂಡಿದ್ದೀರಾ, ಸೊ ಇದನ್ನ ಒಂದು ಹಾಳೆ ತಗೊಳ್ಳಿ. ಸೊ ಹಾಳೆನಲ್ಲಿ ಒಂದು ಹಾಳೆ ಮೇಲೆ ಹಾಕೊಂಡು ನೀವು ಇದರಲ್ಲಿ ಇರ್ತಕ್ಕಂತ ಪ್ರಮಾಣನ ನಾವು ಈ ಮಣ್ಣಿನ ಪ್ರಮಾಣ ಕಡಿಮೆ ಮಾಡ್ತಾ ಇದ್ವಿ. ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದ್ರಲ್ಲಿ ಏನಾದ್ರು ಬೇರಿದ್ರೆ ಅಥವಾ ಕಲ್ಲು ಏನಾದ್ರು ಬಂದಿದ್ರೆ ಅದನ್ನ ತೆಗೆದು ಹಾಕ್ಬಿಡಿ. ಈಗ ಯಾವ ಎಲ್ಲ ತರ ಚೆನ್ನಾಗಿ ಬೇರ್ಪಡಿಸಿ- ಮಿಕ್ಸ್ ಮಾಡಿದಿರ, ಆ ಕಲ್ಲು ಯಾವ್ದಾದ್ರು ಬೇರು ಆತರ ಏನಾರು ಇತ್ತಂದ್ರೆ ಅದನ್ನ ತೆಗೆದು ಬಿಸಾಕ್ಬಿಡಿ. ನಾವು ಚತುರ್ ವಿಂಗಡನಾ ಪದ್ಧತಿ ಅಂತ ನಾವು ಹೇಳ್ತೀವಿ. ಸೊ ಒಂದು ವೃತ್ತಾಕಾರದಲ್ಲಾರು ನೀವು ಮಾಡ್ಬೋದು, ಸರ್ಕ್ಯುಲರ್ ಶೇಪ್ ಅಂತ ಯಾವ ತರ- ಈ ಹೇಳ್ತೀವಿ. ತರ ಸರ್? ಅಥವಾ ಆಯುತಾಕಾರದಲ್ಲೂ ಮಾಡ್ಬೋದು, ಚೌಕಾಕಾರದಲ್ಲೂ ಮಾಡ್ಬೋದು. ಸೊ ಎಲ್ಲಾ ಮಣ್ಣನ್ನ ನೀವು ಮಿಕ್ಸ್ ಮಾಡ್ಬಿಟ್ಟು ನಾವು ಇಲ್ಲಿ ಸರ್ಕಲ್ ಆಗಿ ಮಾಡ್ತಾ ಇದ್ವಿ. 4 ಭಾಗವಾಗಿ ಮಾಡ್ರಿ. ಯಾವ ತರ ಸರ್? ಈ ತರ ಮಧ್ಯದಲ್ಲಿ ಆಯ್ತು. ಸೊ ಅದೇ ರೀತಿ 4 ಭಾಗ ಮಾಡ್ಬಿಡಿ. ಕರೆಕ್ಟ್. ಸೊ 4 ಭಾಗ ಕಾಣ್ಬೇಕದು. ಸೊ ಇಲ್ಲಿ 4 ಭಾಗ ಮಾಡಿದ್ರ. ಸೊ 4 ಭಾಗ ಮಾಡಿದ ನಂತರ ನೀವು ಇವಾಗ ಇರ್ತಕ್ಕಂಥದ್ದನ್ನ ವಾಪಸ್ ಹಾಕ್ಬಿಟ್ಟು ಡಿಸ್ಕಾರ್ಡ್ ಮಾಡ್ತೀವಿ ನಾವು, ಅದನ್ನ ಬಿಸಾಕ್ತಿವಿ. ಕರೆಕ್ಟ್. ಇಲ್ಲ ಅದು ತೆಗಿಬಾರ್ದು. ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದಂತ ನಾನು ಹೇಳಿದೆ. ಮತ್ತೆ 4 ಭಾಗ ಮಾಡಿ ವೃತ್ತಾಕಾರ ಅಥವಾ ಆಯುತಾಕಾರ ಅಥವಾ ಚೌಕಾಕಾರದಲ್ಲಿ ನೀವು ಮಾಡಬಹುದು. ಇದನ್ನ ಪುನರಾವರ್ತನೆ ಮಾಡ್ಬೇಕಾಗತ್ತೆ. ಏನಿಲ್ಲ, ಒಟ್ಟು ಮಣ್ಣಿನ ಪ್ರಮಾಣವನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ 4 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. 2 ಭಾಗನ ನಾವು ಉಳಿಸಿದ್ವಿ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಇಷ್ಟು ಮಣ್ಣನ್ನ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಬರ್ಬೇಕಾಗತ್ತೆ. ಸೊ ಈಗ ನಮಗೆ ಪ್ರಮಾಣದ ಮಣ್ಣು ಅವಶ್ಯಕತೆ ಇರೋದಿಲ್ಲ. ಒಣಗಿಸ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಮನೆಯಲ್ಲಿ ನಿಮ್ಮ ಮಂಚದ ಕೆಳಗೋ ಯಾವ್ದಾದ್ರು ಒಂದು ಟೇಬಲ್ ಕೆಳಗೋ ಒಣಗಿಸಿ, ಅದಾದ ನಂತರ ಮಾರನೇ ದಿನ ಯಾವ್ದಾದ್ರು ಹತ್ತಿರದಲ್ಲಿ ಯಾವ ಪ್ರಯೋಗಾಲಯ ಶಾಲೆ ಇರುತ್ತೆ ಅಲ್ಲಿಗೆ ನೀವು ಮಣ್ಣು ಮಾದರಿನ ತೆಗೆದುಕೊಂಡು ಬಂದು ಕೊಟ್ಟಿದ್ದೆ ಆದ್ರೆ ಅದಾದ ನಂತರ ನಾವು ಅದನ್ನ ವಿಶ್ಲೇಷಣೆಗೆ ಒಳಪಡಿಸ್ತೀವಿ. ಇದು ತೋಟಗಾರಿಕಾ ಬೆಳೆನಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ಮಾಡತಕ್ಕಂತ ಒಂದು ವಿಧಾನ.